ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ದೊಡ್ಡದಾದಂಥ ಸಭೆಯನ್ನು ಮಾಡ್ತಾ ಇದ್ದಾರೆ ಬಿಜಾಪುರದಲ್ಲಿ. ಭಾಳ ದೊಡ್ಡದಾದಂಥ ಸಮಾವೇಶ ಮಾಡಬೇಕು ಯತ್ನಾಳರ ಪರವಾಗಿ. ನೋಡ್ಬೇಕ್ರಿ, ನಾ ಏನೇನು ಆಗ್ತೈತೆ ನೋಡ್ಬೇಕ್ರಿ. ಈಗೇನು ಭಾಳ ಗಡಿಬಿಡಿ ಇಲ್ಲ, ಇನ್ನೂ 3 ವರ್ಷ ಐತಿ ಎಲೆಕ್ಷನ್. ಈಗ ಎಲ್ಲ ಮಾಡಿ ಖಾಲಿ ಕೈ ಮಾಡ್ಕೋದಿಲ್ಲ. ಚುನಾವಣೆ ಬರಲಿ. ಪರವಾಗಿ ಮಾತಾಡೋಂಥ ಸ್ವಾಮೀಜಿಗಳನ್ನ ಮಠದಿಂದ ಅಂದರೆ ಅವ್ರನ್ನ ಕಾಶ್ಯಪ್ನವ್ರು ನೋಡ್ರಿ, ಹಂದಿಗಳ ಬಗ್ಗೆ ನಾನು ಪ್ರಶ್ನೆ ಕೇಳಬೇಕು. ಹಂದಿ ಇದ್ದಂಗೆ ಅದು. ಇದೇ ಕುಡಲ ಸಂಘಗಳನ್ನ ಎಂದೂ ಉಪಯೋಗ ಮಾಡ್ಕೊಂಡಿಲ್ಲ. ಅದು ಲಕ್ಷ್ಮೀ ಹೆಬ್ಬಾಳ್ಕರು ಉಪಯೋಗ ಮಾಡ್ಕೊಂಡಾರ, ವಿನಯ್ ಕುಲಕರ್ಣಿನೂ ಮಾಡ್ಕೊಂಡಾನ. ಯಾವ ಹಂದಿ ನಮ್ಗೆ ಹೇಳೈತಲ್ಲ, ಹಂದಿನೂ ಮಾಡ್ಕೊಂಡೈತಿ ಅಂತ ಅಯೋಗ್ಯ. ಮಾಡ್ತೀವಿ ಅಂತ ಹೇಳಿ ಹೋರಾಟ ಬಿಟ್ಟು ಬರ್ರಿ ಅಂತ ನನಗನೇ ಅವಶ್ಯ ಇಲ್ರಿ. ಮಂತ್ರಿಯಾಗಿ ಏನು ಮಾಡಂಗದೀವಿ? ಈ ಮಂತ್ರಿ ಇಲ್ಲಾರ್ದೇ ಇಷ್ಟು ಪವರ್ಫುಲ್ ಅದೀವಿ. ಮಂತ್ರಿ ಆದರೆ ಏನು ಸುಮ್ಮ ಮನೆ ಮುಂದೆ ದಿನ ಮುಂದೆ ಹೋಗಿ ಸರ್ ಅನ್ಬೇಕು. ಬಮ್ಮ ಮನೆಗೆ ಬರ್ತಿದ್ರು ಕೆಲವು ಮಂತ್ರಿಗಳು, ನಡೆಯಲೇ ಎತ್ತಿದ್ರು. ಎಷ್ಟು ಹತ್ತು ಗೌರವ ಕಳ್ಕೊಂಡು ನಾ ರಾಜಕಾರಣ ಮಾಡಿಲ್ಲ. ಅದೇನು ಅವಶ್ಯನೂ ಇಲ್ಲ. ಅಷ್ಟು ಗೌರವ ಕಟ್ಕೊಂಡು ಅದು ಮಂತ್ರಿಯಾಗಿ ಒಂದಿಟ್ಟು ಲೂಟಿ ಮಾಡಿ ನಮಗೇನು ಅಷ್ಟು ನಿಮ್ಮ ಪರವಾಗಿ ಮಾತಾಡಿದ್ದಕ್ಕೆ ಏನು ತಪ್ಪೇನಾಯ್ತು ರೀ? ಯಾವ ತೆಗ್ಯಾವ? ನಾವು ಒರಿಜಿನಲ್ ಪಂಚಮಸಾಲಿ ನಮ್ಮ ತಂದೆಯವರೆಲ್ಲ ಕೂಡಿ ಕಟ್ಟಿದ್ದು. ಸಭೆ ಮಾಡಿ ಸ್ವಾಮೀಜಿಗೆ ನಾವು ತಿಳುವಳಿಕೆ ಹೇಳ್ತೀವಿ, ಹೇಳಿದ್ರೆ ನಾವು ಮುಂದೆ ನಿರ್ಧಾರವನ್ನು ಕೈಗೊಳ್ತೀವಿ. ತಗೋತಾಳ್ರಿ, ಆ ಮಗ ಬೇಡ ನಾನು. ಅವ್ರು ಹಿಂದಿದ್ರೆ ಯಾರು ಇದ್ರೆ ತಗೋಬೇಕಲ್ಲ. 2028ಕ್ಕೆ ಯತ್ನಾಳ್ ಅವರು ಏನು ಗೆದ್ದು ಬರಲಿ, ಅದನ್ನ ತಿರುಕನ ಕನಸನ್ನು ಕಾಣ್ತಿದ್ದ ಅಂತ ನೀವು ಆ ಹಂದಿಯ ಪ್ರಶ್ನೆಗಳಿಗೆ ಉತ್ತರ ಹೇಳುವುದಿಲ್ಲ. ದಯವಿಟ್ಟು ಕೇಳಬೇಡ್ರಿ. ಸರಿಗ ನೀವು ಅಂತಹ ಹಂದಿಗಳದ್ದು ಯಾಕೆ ಕೇಳ್ತೀರಪ್ಪ? ನಿಮ್ಗೆ ಯಾರು ವಿಜೇಂದ್ರ ಹೇಳಿ ಕಳ್ಸ್ಯಾನ? ಯಾಕಿಂತ ಪ್ರಶ್ನೆ ಕೇಳಕತ್ತೀರಿ ನೀವು? ಸರ್, ನಿಮ್ಮ ಸಮಾಜದವರು ಇರಲ್ಲಕ್ಕದು. ನಿಮ್ಮ ಸಮಾಜಕ್ಕೆ ಅಷ್ಟೇ ನಾ ಸೀಮಿತ ಇಲ್ಲ. ಈ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳ ಪರವಾಗಿ ನಾ ಜನಪ್ರತಿನಿಧಿಯಾಗಿ ಕೆಲಸ ಮಾಡೀನಿ. ಯಾರು ಮಾತಾಡ್ಯಾರಿ ಇವತ್ತು? ಹಾಲು ಮತಕ್ಕೆ ಎಸ್ ಟಿ ಸೇರಿಸ್ಬೇಕಂದಿದ್ದು 7.5% ಮಾಡಬೇಕು ವಾಲ್ಮೀಕಿ ಹಿಂದುಳಿದ ಜನಾಂಗಕ್ಕೆ. ಇವತ್ತು ತಳವಾರ ಇವು ನಮ್ಮ ಏನು ಅಂಬಿಗ ಇವರೆಲ್ಲರೂ ಎಸ್ ಟಿಗೆ ಸೇರಿಸ್ಬೇಕಂತ ಬೊಮ್ಮಾಯಿ ಅಲ್ಲಿ ಸಿಂದಗಿ ಮತಕ್ಷೇತ್ರದಾಗ ವಚನ ಕೊಟ್ಟರು, ನಾವು ಸೇರಿಸ್ತೀನಿ ಅಂತೇಳಿ. ಅಲ್ಲಿ ಹೋಗಿ ಅಲ್ಲಿ ಬೇರೆ ನಾಟಕ ಚಾಲು ಮಾಡಿದ್ರು. ಅವಾಗ ನಾನೇ ಬೊಮ್ಮಾಯಿ ಕೇಳಿದ್ದೇನೆ, ಇಲ್ಲಾಂದ್ರೆ ಅದು ಸೇರಿಸ್ತಿದ್ದೇ ಇಲ್ಲ ಎಸ್ ಟಿ. ಹಾಗಾಗಿ ನಾನು ಒಂದು ಜಾತಿಗೆ ಸೀಮಿತ ಇದ್ದೇನೆ. ನಾನು ಎಲ್ಲರಿಗೂ ಸಮಸ್ತ ಹಿಂದೂಗಳ ಪ್ರತಿನಿಧಿಯಾಗಿ ಕೆಲಸ ಮಾಡೀನಿ. ಹಂದಿಗಳ ಬಗ್ಗೆ ನೀವು ಪ್ರಶ್ನೆ ಕೇಳಬೇಡಿ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.